ಈಗಲವಾಗಿ ಆ ದನದವರನ್ನು ಈ ನನ್ನ ಕಡೆಯಿಂದ ನಿನ್ನ ಪಾಠವು ನನ್ನ ಮನವಲ್ಲಿದೆ. ಆದರೆ ಇದು ಆರೋಗ್ಯದ ವಿಚಾರಿಸಿದೆ. ಆ ಭಾವನೆ ಅವರನ್ನು ಒಪ್ಪಿಕೊಂಡು ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಮಾಡುವುದೇ ನನಗೆ? ಅವನದ ಮಾರೀಚನ್ನು ತಾವೇ ಬಡಿಸುವುದಾದರೆ ನಿನ್ನ ದೋಷಿಗೂ ಓದುವು ಸರಿ. ಅಪಾಯಕ್ಕೆ ತಕ್ಕಂತ ಉಪಾಯವನ್ನು ಹುಡುಕಿದೆ. ಇವಳನ್ನು ಕರೆದುಕೊಂಡು ಹೋಗಿ ಅರವರ ವೈದ್ಯರಿಗೆ ಇವಳಿಗೆ ನಾಶಕ ಬರುವಂತೆ ಮಾಡಿ ಇವಳಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿದ. ನಮ್ಮ ಹಿಂದೆ ಮುಟ್ಟಿಸಲು ಸಹಾಯ ಮಾಡಬೇಕು. ಅಣ್ಣ ಸಮಾಧಾನ ನನ್ನ ಮಾತನ್ನು ಕೇಳು. ರಾಮ ಲಕ್ಷ್ಮಣರು ಸಾಮಾನ್ಯರಲ್ಲ. ವಿಷ್ಣುವೇ ರಾಮನಾಗಿಯೂ ಆದಿಶೇಷವೇ ಲಕ್ಷ್ಮಣನಾಗಿ ಶಂಕು ಚಕ್ರಗಳೇ ಬಂಧವಾಗಿ ಆದಿಲಕ್ಷ್ಮಿಯೇ ಸೀತೆಯಾಗಿಯೂ ದುಷ್ಟ ನಿಗ್ರಹ ಸೃಷ್ಟಿ ಪರಿಮಾಣ ಮಾಡುವುದಕ್ಕಾಗಿ ಅವತಾರವನ್ನು ಧರಿಸಿದರು. ಆದ್ದರಿಂದ ಜಗನ್ಮಾತೆಯಾದ ಅವರ ತಂಟೆಗೆ ಹೋಗಬೇಡ. ನನ್ನ ಮಾತನ್ನು ಕೇಳು. ಏನಿಂದ ಮಗ ತಂದೆಗೆ
ಮಾತಾಡುವುದು ಬೇಡ. ಬಾಯಿ ಮುಚ್ಚು. ಕಂಡ ನನಗೆ ಭಗವಂತನೇ ಬಂದರೂ ಬರಲಿ, ನೀನು ಮಾತ್ರ ಮರಣಸನ್ನಿಯನ್ನು ಬಯಸಬೇಡ. ಜೈ ಹೇಳಿ ನಿಂದೆ ದೊಡ್ಡ ವೇದಾಂತವನ್ನು ಸಾಕು ಮಾಡು. ನಿನ್ನ ಬಂದರೆ ಈಗ ಅದರಿಂದ ಅಪ್ಪಳಿಸಿ ಬಿಡಬೇಕು. ಅದೇ ಅರಸ ಹೋದರ ನೀನು ಶಾಂತನಾದ ಬಾಯದಂತರಿಸಿದ ನೀನು ಆ ರಾಮಲಕ್ಷ್ಮಣನ್ನು ವಂಚಿಸಲು ನಮ್ಮ ಹಿಂದೆ ಬಂದು ನನಗೆ ಸಹಾಯ ಮಾಡಬೇಕು. Oh